ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ 5 ಯೋಜನೆಗಳಲ್ಲಿ 3 ಯೋಜನೆಗಳನ್ನು ಕ್ಯಾನ್ಸಲ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು CM ಸಿದ್ದರಾಮಯ್ಯ ಸರ್ ಅವರಿಗೆ ಆ ಮನವಿ ಪತ್ರಗಳನ್ನು ತಲುಪಿಸ್ತಾ ಇದ್ದಾರೆ. ಸೊ ಏನಕ್ಕೆ ಯಾರು ಬರೀತಿದ್ದಾರೆ ಈ ಮನವಿ ಪತ್ರಗಳಂತ ಕೇಳಿದ್ರೆ ಜನಗಳೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತ. ಏನಕ್ಕೆ ಅಂತ ಹೇಳಿದ್ರೆ 3 ಯೋಜನೆಗಳನ್ನು ಕ್ಯಾನ್ಸಲ್ ಮಾಡಿ ಅಂತೇಳಿ ಸಿದ್ದರಾಮಯ್ಯ ಸರ್ ಅವರು ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ 5 ಗ್ಯಾರಂಟಿ ಯೋಜನೆಗಳನ್ನು ಕ್ಯಾನ್ಸಲ್ ಮಾಡೋದಿಲ್ಲ ಅಂತೇಳಿ. ಸೊ ಆಗಿದ್ದರೂ ಕೂಡ ಜನಗಳು ಯಾಕೆ ಮನವಿ ಪತ್ರಗಳನ್ನು ಕಳಿಸ್ತಾ ಇದ್ದಾರೆ, ಕ್ಯಾನ್ಸಲ್ ಮಾಡ್ತಾರಾ, ಆ ಮನವಿ ಪತ್ರದಲ್ಲಿ ಏನಿದೆ, ಇವರು ಏನು ರಿಪ್ಲೈ ಮಾಡಿದ್ದಾರೆ ಜನಗಳಿಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ. ಕೊನೆವರೆಗೂ ನೋಡಿದ್ರೆ ಮಾತ್ರನೇ ಗೊತ್ತಾಗೋದು ನಿಮಗೆ ಏನಾಗಿದೆ, ಕ್ಯಾನ್ಸಲ್ ಮಾಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನೂ ಕೂಡ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಸೊ ಫಸ್ಟ್ ಆಫ್ ಆಲು 5 ಗ್ಯಾರಂಟಿ ಯೋಜನೆಗಳಿದೆ. ಸೊ ಅದರಲ್ಲಿ 3 ಗ್ಯಾರಂಟಿ ಯೋಜನೆಗಳನ್ನು ಕ್ಯಾನ್ಸಲ್ ಮಾಡಲೇಬೇಕು ಅಂತೇಳಿ ಮನವಿ ಪತ್ರಗಳನ್ನು ಬರೆದಿದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿದೆ, ಇವತ್ತು ಅಂದರೆ 16ನೇ ತಾರೀಕು ಏನಾಗಿದೆ ಅಂತ ಹೇಳಿದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಎಷ್ಟು ರೂಪಾಯಿ ಏರಿಕೆಯಾಗಿದೆ ಅಂತ ಕೇಳೋದಾದರೆ ಪೆಟ್ರೋಲ್ನ ಬೆಲೆ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಮತ್ತು ಡೀಸೆಲ್ನ ಬೆಲೆ 3.5 ರೂಪಾಯಿ ಜಾಸ್ತಿ ಮಾಡಿರುವಂಥದ್ದು. ಏನಕ್ಕೆ ಸರ್ಕಾರ ದಿಢೀರಾಗಿ ಏನು ಜಾಸ್ತಿ ರೇಟ್ ಮಾಡಿದೆ ಅಂತ ಕೇಳಿದ್ರೆ ಇದ್ರ ಬಗ್ಗೆ ಸಿದ್ದರಾಮಯ್ಯ ಸರ್ ಅವರು ಹೇಳಿರೋದು ಏನಂತ ಹೇಳಿದ್ರೆ, ಇದು ಬಂದು ರಾಜ್ಯ ಸರ್ಕಾರದಿಂದನೇ ಏನು ಬೆಲೆ ಏರಿಕೆ ಆಗಿರುವಂಥದ್ದು. ಸೊ ಅವ್ರನ್ನ ಕೇಳಿದಾಗ ಅವರು ಕೊಟ್ಟಿರುವಂಥ ಉತ್ತರ ಬಂದು, ನಾವು ಜನಗಳ ಅಭಿವೃದ್ಧಿಗೋಸ್ಕರ ನಾವು ಇದನ್ನು ಕೈಗೊಂಡಿರ್ತೀವಿ ಅಂತ ಹೇಳ್ತಿರುವಂಥದ್ದು. ಆದರೆ ಜನಗಳು ಹೇಳ್ತಿರೋದು, ಇಲ್ಲ ನೀವು ನಮಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಈ ರೀತಿ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದೀರಾ, ಅಂದರೆ ಗೃಹಲಕ್ಷ್ಮಿಗೆ ದುಡ್ಡನ್ನು ಕೊಟ್ಬಿಟ್ಟು ಗಂಡಸರಿಂದ ನೀವು ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದೀರಾ. ಸೊ ಇದಕ್ಕೇನಕ್ಕೆ ಬೇಕು ನಮಗೆ ಯೋಜನೆಗಳು, ಬೇಡವೇ ಬೇಡ, ಕ್ಯಾನ್ಸಲ್ ಮಾಡಿಬಿಡಿ ಅಂತ ಇಲ್ಲಿ ಜನಗಳು ಪ್ರೆಷರನ್ನು ಹಾಕ್ತಿರುವಂಥದ್ದು. ಆದರೆ ಸಿದ್ದರಾಮಯ್ಯ ಸರ್ ಹೇಳ್ತಿರೋದೇನೆಂದರೆ, ಗ್ಯಾರಂಟಿ ಯೋಜನೆಗಳಿಗೂ ಈ ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆ ಮಾಡಿರೋದಕ್ಕೂ ಯಾವುದಕ್ಕೂ ಕೂಡ ಸಂಬಂಧ ಇಲ್ಲ. ಸೊ ನಾವು ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಜಾಸ್ತಿ ಮಾಡಿರೋದು ಬಂದು ಅಭಿವೃದ್ಧಿಗಾಗಿ. ಗ್ಯಾರಂಟಿ ಯೋಜನೆಗಳನ್ನು ಮಾಡ್ತಿರೋದು ನಿಮ್ಮ ಅನುಕೂಲಕ್ಕೆ ಮತ್ತು ಜನಗಳ ಪರಿಸ್ಥಿತಿ ಸುಧಾರಣೆ ಆಗಲಿ ಅನ್ನೋ ಕಾರಣಕ್ಕೆ. ಸೊ ಎರಡಕ್ಕೂ ಕೂಡ ಏನೂ ಕೂಡ ಸಂಬಂಧ ಇಲ್ಲ ಅಂಥೇಳಿ ಇಲ್ಲಿ ಹೇಳ್ತಿರುವಂಥದ್ದು. ಸೊ ಇದಕ್ಕೋಸ್ಕರನೇ ಜನಗಳು ಕ್ಯಾನ್ಸಲ್ ಮಾಡಿ, ನಮಗೆ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಆದರೂ ಕೂಡ ಏನಾದರೂ ಕೂಡ ಜನಗಳಿಗೆ ಉಪಯೋಗ ಆಗಬೇಕು ಅನ್ನೋ ಕಾರಣಕ್ಕೆ ಅವರು ಮಾಡ್ತಿರುವಂಥದ್ದು. ಅವರು ಸ್ಟಾಪ್ ಮಾಡೋದಿಲ್ಲ ಅಂತೇಳಿ ಖಡಾಖಂಡಿತವಾಗಿ ಹೇಳಿರುವಂಥದ್ದು. ಇದರಲ್ಲಿ ನೋಡಿ ಗೊತ್ತಾಗುತ್ತೆ, ರಾಜ್ಯದಲ್ಲಿ 5 ಗ್ಯಾರಂಟಿಗಳು ಕೂಡ ಮುಂದುವರಿಯಲಿದೆ ಮತ್ತು ಇದರಲ್ಲಿ ಯಾವುದೇ ರೀತಿ ಅನುಮಾನ ಕೂಡ ಬೇಡ ಅಂತೇಳಿ ತಿಳಿಸಿದ್ದಾರೆ. ಅದೇ ರೀತಿ ಕೆಳಗಡೆ ನೋಡ್ತಾ ಇರ್ಬೋದು ನೀವು, 9 ಸ್ಥಾನ ಪಡೆದಿದ್ದೀವಿ, ನಮ್ಮ ನಿರೀಕ್ಷೆಯಂತೆ ಆಗಲಿಲ್ಲ. ಆದರೆ ನಾವು ಕಳೆದ ಬಾರಿಗಿಂತ ಈ ಟೈಮ್ ನಾವು 13% ಎಕ್ಸ್ಟ್ರಾ ನಾವು ಜಯ ಗಳಿಸಿದ್ದೀವಿ. ಸೊ ನಮಗೆ ಇದರಲ್ಲಿ ಖುಷಿ ಇದೆ. ಆದರೂ ಕೂಡ ನಾವು ಅಂದ್ಕೊಂಡಷ್ಟು ನಾವು ಬಂದಿಲ್ಲ ಅಂತ ಬೇಸರ ಇದೆ. ಆದರೆ ನಾವು ಜಯ ಗಳಿಸಿದ್ದೀವಿ ಅಂತಲೇ ಅಂದ್ಕೊತೀವಿ. ನಾವು ಅಂದ್ಕೊಂಡಷ್ಟು ನಿರೀಕ್ಷೆ ನಿಜ ಆಗಿದ್ದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಮುಂದೆ ಬಂದಿದ್ದೀವಿ, 30% ಎಕ್ಸ್ಟ್ರಾನ ನಾವು ಮತಗಳನ್ನು ಜಯಗಳಿಸಿದ್ದೀವಿ ಅಂಥೇಳಿ ಅವರು ವ್ಯಕ್ತಪಡಿಸಿರುವಂಥದ್ದು. ನಾವು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಯೋಜನೆಗಳನ್ನು ನಾವು ಕ್ಯಾನ್ಸಲ್ ಮಾಡೋದಿಲ್ಲ ಅಂಥೇಳಿ ಹೇಳ್ತಿರುವಂಥದ್ದು. ಸೊ ಪೆಟ್ರೋಲ್ ಡೀಸೆಲ್ನ ಬೆಲೆ ಜಾಸ್ತಿ ಮಾಡಿರೋದು ಅಭಿವೃದ್ಧಿಗಾಗಿ, ಗ್ಯಾರಂಟಿ ಯೋಜನೆಗಳನ್ನು ಮಾಡಿರೋದು ಜನಗಳ ಸುಧಾರಣೆಗಾಗಿ ಮಾಡಿರುವಂಥದ್ದು, ಅಂದರೆ ಬಡ ಜನಗಳಿಗೆ ಉಪಯೋಗವಾಗಲಿ ಅನ್ನೋ ಕಾರಣಕ್ಕೆ. ಸೊ ಇದಕ್ಕೂ ಅದಕ್ಕೇನು ಕಂಪೇರ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಸಿದ್ದರಾಮಯ್ಯ ಸರ್ ಅವರು ಹೇಳಿರುವಂಥದ್ದು. ಮತ್ತು ಇನ್ನೊಂದು ವಿಷಯ ಹೇಳಿದ್ದೆ ನಿಮಗೆ ನಾನು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಅನ್ನಭಾಗ್ಯದ ಯೋಜನೆ ಆಗಿರ್ಬೋದು, ಎಲ್ಲ ಯೋಜನೆಗಳು ಯಥಾ ಪ್ರಕಾರ ಮೊದಲಿನ ಥರನೇ ಆಗ್ತಾ ಇದ್ದಾವೆ ಅಂಥೇಳಿ. ಆದರೂ ಕೂಡ ತುಂಬ ಜನಕ್ಕೆ ಡೌಟ್ಸ್, ಇನ್ನೂ ಕೂಡ ನಮ್ಗೆ ಅಮೌಂಟ್ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾದರೆ ಇದೆಲ್ಲ ಗೊಂದಲಗಳಿಗೋಸ್ಕರ ಬಂದಿಲ್ಲ ಅಂಥೇಳಿ ನೀವು ಕೂಡ ಗೊಂದಲ ಮಾಡ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ. ಏನಕ್ಕೆ ಅಂತ ಹೇಳಿದ್ರೆ ಅವರು ಟೈಮನ್ನ ತೊಗೊಂಡಿದ್ದಾರೆ, ಪರಿಶೀಲನೆಯನ್ನು ನಡೆಸೋದಕ್ಕೋಸ್ಕರ ಟೈಮ್ ತೊಗೊಂಡಿದ್ದಾರೆ. ಆದರೆ ಪರಿಶೀಲನೆ ಮಾಡಿ ವೆರಿಫಿಕೇಷನನ್ನು ಮಾಡಿ ಅವ್ರು ಆದಷ್ಟು ಬೇಗ ಟ್ರಾನ್ಸ್ಫರ್ ಮಾಡ್ತೀವಿ ಅಂಥೇಳಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಇದ್ರ ಬಗ್ಗೆ ಸಿದ್ದರಾಮಯ್ಯ ಸರ್ ಅವರು ತುಂಬ ಕಡೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಟ್ವಿಟ್ಟರಲ್ಲಿ ಟ್ವೀಟ್ ಮಾಡ್ತಾನೆ ಇದ್ದಾರೆ, ನಾವು ಕ್ಯಾನ್ಸಲ್ ಮಾಡಲ್ಲ, ನಾವು ಮುಂದುವರಿಸ್ತೀವಿ ಅಂಥೇಳಿ. ಬೆಲೆ ಏರಿಕೆ ಆಗಿದೆ ಅನ್ನೋ ಮಾತ್ರಕ್ಕೆ ಅದಕ್ಕೇನು ಸಂಬಂಧ ಇಲ್ಲ. ಸೊ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ, ಎಲ್ಲ ಯೋಜನೆಗಳಿಂದನೂ ಅಷ್ಟೇ ತುಂಬ ಸಹಾಯ ಆಗಿದೆ. ನಿಮಗೆ ಯಾವ ಯೋಜನೆ ತುಂಬ ಇಷ್ಟ ಆಗಿದೆ ಅಂತೇಳಿ ಕಮೆಂಟ್ ಮಾಡಿರಿ. ಮತ್ತು ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ.